ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಅಥವಾ ಇಂಡಿಯಾದಲ್ಲಿ ಈಗ ಟ್ರೆಂಡಿಂಗ್ನಲ್ಲಿರೋ ಒಂದು 5 ಉದ್ಯಮ ಹೇಳಿ. ಟ್ರೆಂಡಿಂಗ್ನಲ್ಲಿರುವಂಥ 5 ಉದ್ಯಮ ಅಂದರೆ ಒಂದು ಕೆಫೆ ಉದ್ಯಮ, ಓಕೆ. ನೆಕ್ಸ್ಟ್ ಬಂದು ಡಿಜಿಟಲ್ ರಿಲೇಟೆಡ್ ಪ್ಲ್ಯಾಟ್ಫಾರ್ಮ್ಸು ಎರಡನೇ ಉದ್ಯಮ, ನೆಕ್ಸ್ಟು ಆ್ಯಪ್ ಡೆವಲಪ್ಮೆಂಟ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಡೆವಲಪ್ ಮಾಡುವಂತಹ ಆ್ಯಪ್ಗಳ ಉದ್ಯಮ, ಮೂರನೇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರ್ವೀಸಸ್ನ ಉಪಯೋಗಿಸ್ಕೊಂಡು ಉದ್ಯಮಕ್ಕೆ ಹೇಗೆ ಅಳವಡಿಸ್ಕೊಳ್ಬೋದು ಅನ್ನೋದು 4ನೇ ಉದ್ಯಮ. 5ನೇ ಉದ್ಯಮ ಬಂದು ಆಫ್ಕೋರ್ಸ್ ರಿಯಲ್ ಎಸ್ಟೇಟ್. ಅದು ಯಾವತ್ತು ನೆವರ್ ಎಂಡಿಂಗ್. ಓಕೆ. ಸ್ಕ್ರ್ಯಾಚಿಂದ ಯಾವುದಾದ್ರೂ ಒಂದು ಉದ್ಯಮನ ಶುರು ಮಾಡಬಹುದು ಇವತ್ತು ಅಂದರೆ ಐ ಡೋಂಟ್ ಹ್ಯಾವ್ ಎನಿ ಬ್ಯಾಂಕ್ ಬ್ಯಾಲೆನ್ಸ್, ಝೀರೋ ಇದ್ದೀನಿ ನಾನು ಅಂತ ಅಂದ್ಕೊಳ್ಳೋರು ಇವಾಗ ಒಂದು ಉದ್ಯಮದ ಬಗ್ಗೆ ಯೋಚನೆ ಮಾಡಬೇಕು. ಯಾವ ಉದ್ಯಮ ಶುರು ಮಾಡ್ಬೋದು? ಸಿಂಪಲ್ ತರಬೇತಿ. ಓಕೆ. ನೀಡಿದೆ, ಓಕೆ, ಸ್ಕಿಲ್ ಬೇಕು ನಮಗೆ. ನೀವು ಯಾವುದೇ ಉದ್ಯಮ ತಗೊಳ್ಳಿ, ನೀವು ಯಾವುದೇ ಉದ್ಯಮ ತಗೊಂಡ್ರೂ ನಮಗೆ ಬೇಕಾಗಿರೋದು ಸ್ಕಿಲ್ ತರಬೇತಿ ಸೆಂಟರು. ಅದಕ್ಕೆ ಬೇಕಾಗಿರೋದೇನು, ನಮಗೆ ನಾಲೆಡ್ಜ್ ಇರಬೇಕು, ಟ್ರೈನಿಂಗ್ ಶುರು ಮಾಡಬೇಕು. ಓಕೆ. ಟ್ರೈನಿಂಗ್ ಆನ್ಲೈನಲ್ಲೂ ಶುರು ಮಾಡ್ಬೋದು. ಓಕೆ. ಇವಾಗ ಎಲ್ಲೂ ಹೋಗಿ ಹೇಳ್ಕೊಡ್ಬೇಕು ಅಂತಲೂ ಇಲ್ಲ, ಆನ್ಲೈನ್ ಕ್ಲಾಸ್ ಸಹ ಶುರು ಮಾಡ್ಬೋದು. ಒಂದು ಮೊಬೈಲು, ಅದಕ್ಕೆ ಡೇಟಾ ಇದ್ರೆ ಆಯಿತು. ಓಕೆ. ಸೊ ಕೆಫೆ ಬಿಸ್ನೆಸ್ ಬಗ್ಗೆ ಹೇಳಿದ್ರಿ. ಆಪ್ಷನ್ಸಲ್ಲಿ ನೀವು ಬಹಳಷ್ಟು ಎಕ್ಸ್ಪೆರಿಮೆಂಟ್ಸನ್ನು ಮಾಡಿದ್ದೀರಿ, ಲೈಕ್ ಬೆಂಗಳೂರು, ಬೆಲ್ಲಿಯಿಂದ ಹಿಡಿದು ಎಲ್ಲನೂ. ಸೊ ಏನು ಈ ಥಾಟ್ಸ್, ಈ ಹೆಸರುಗಳು ಏನು ಮತ್ತು ಥಾಟ್ ಏನಿತ್ತು ನಿಮ್ಮದು ಶುರು ಮಾಡುವಾಗ? ಅದರಲ್ಲಿ ನಂದು ಸೆಕೆಂಡ್ ಕಾಫಿ ಕಾನ್ವರ್ಸೇಷನ್ಸ್, ಕನ್ಫೆಷನ್, ಸಾರಿ. ಅದರಲ್ಲಿ ನನ್ನ ಸೆಕೆಂಡ್ ಫೇಸ್ ಆಫ್ ಜರ್ನಿ ಬರ್ತದೆ. ಫಸ್ಟ್ ಫೇಸು ಪ್ರೀ ಸೆಕೆಂಡ್ ಗೇರ್ ಹೇಳಿದೆ. ಸೆಕೆಂಡ್ ಫೇಸಲ್ಲಿ ನಾನು ಬಂದೆ, ನನಗೆ 1 ಕೋಟಿ ಸಾಲ ಇತ್ತು, ಸಾಲ ತೀರಿಸಿದೆ, ಝೀರೋ ಆದೆ. ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ, ಸಣ್ಣ ಉದ್ಯಮಿಗಳಿಗೆ ಪಾಠ ಮಾಡ್ತಾ ಇದ್ದೆ. ಅದರಿಂದ ಸೆಕೆಂಡ್ ಗೇರ್ ಅಂತ ಪುಸ್ತಕ ಬರೆದೆ, ವೀರೇಂದ್ರ ಹೆಗಡೆ ಅವರು ಅದನ್ನು ಬಿಡುಗಡೆ ಮಾಡಿದ್ರು 2010ರಲ್ಲಿ. ಅದಾದಮೇಲೆ ನಾವು ಬಿಸ್ನೆಸ್ ಗುರು ಮತ್ತು ಕೆರಿಯರ್ ಗುರು ಅಂತ ರೇಡಿಯೋ ಪ್ರೋಗ್ರಾಮ್ಸ್ನ ಮಾಡಿದ್ವಿ 5 ವರ್ಷ, ಲೈವ್ ಕೇಸ್ ಸ್ಟಡೀಸ್ ಆಫ್ ಆಲ್ ದೀಸ್ ಎಂಟರ್ಪ್ರಿನರ್ಸ್. 2010ರಿಂದ 2016 ನಾನು ಸೆಕೆಂಡ್ ಗೇರ್ ಮೆಂಟರಿಂಗ್ ಸ್ಕೂಲ್ನ ಮಾಡಿದೆ. ಪ್ರೊಪ್ರೈಟರ್ಶಿಪ್ ಫರ್ಮ್, ಇಂದು ಸಾಫ್ಟ್ ನಾವು ಮಾಡಿದ್ದು ಪ್ರೈವೇಟ್ ಲಿಮಿಟೆಡ್. ಪ್ರೊಪ್ರೈಟರ್ಶಿಪ್ ಏನಕ್ಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಒಬ್ಬ ಉದ್ಯಮಿ ಬದಲಾವಣೆ ಮಾಡಬೇಕು. ಈಗ ಬರಲ್ಲ ಇಲ್ಲಿ. ನಾನು ಪ್ರೈವೇಟ್ ಕಂಪ್ನಿ ಮಾಡಿದ್ದೆ, ಸಿಂಗಾಪುರಲ್ಲಿ ಆಫೀಸ್ ಇತ್ತು, ತೈವಾನಲ್ಲಿ ಆಫೀಸ್ ಇತ್ತು, ತಿಂಗಳಿಗೆ 3 ಸತಿ ಪ್ರಯಾಣ ಮಾಡ್ತಾ ಇದ್ದೆ. ಈಗ ಯಾವುದೂ ಇಲ್ಲ, ನಾನು ಇರೋದು ಇಲ್ಲಿ, ನಾನು ಮಾಡಿರೋದು ಪ್ರೊಪ್ರೈಟರ್ಶಿಪ್ಪು. ಯಾಕೆ ಅಂದರೆ ನನಗೆ ಹಣದ ಖರ್ಚು ಕಡಿಮೆ ಆಗಬೇಕು. 2010ರಿಂದ 2016 ನಾನು ಏನು ಕಳ್ಕೊಂಡೆ ಹಣದ ರೂಪದಲ್ಲಿ, ಅದನ್ನು ವಾಪಸ್ ತಗೊಂಡೆ. ಅದಕ್ಕಿಂತ ಹೆಚ್ಚಿನ ಹಣವನ್ನು ಅರ್ನ್ ಮಾಡಿದೆ. ಆಮೇಲೆ ಮಾಡಿಬಿಟ್ಟು ನಾವು ಒಂದು ಪ್ರಾಪರ್ಟಿಯಲ್ಲಿ ಕಾನ್ಸೆಪ್ಟ್ ಬೇಸ್ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಮಾಡಿದ್ವಿ. ಅಂದರೆ ಒಂದು ಜಾಗವನ್ನು ತಗೊಂಡು ಅದರಲ್ಲಿ ಕಾನ್ಸೆಪ್ಟ್ ಮಾಡಬೇಕು. ಈ ಕಾನ್ಸೆಪ್ಟನ್ನ ನೀವು ಒಂದ್ಸತಿ ನೋಡಬೇಕು. ಯಾಕೆ ನೋಡಬೇಕು ಅಂತಂದರೆ, ಅದರಲ್ಲಿ ಉಪಯೋಗಿಸಿರುವಂತಹ ವ್ಯಕ್ತಿಗಳೆಲ್ಲ ನಮ್ಮ ಸೆಕೆಂಡ್ ಗೇರ್ನ ನಮ್ಮ ಶಿಷ್ಯರು, ಸ್ಟ್ರಕ್ಚರಲ್ ಇಂಜಿನಿಯರು, ಆರ್ಕಿಟೆಕ್ಟು, ಪ್ಲಂಬರು, ಎಲ್ಲರೂ. ಅಲ್ಲೇನು ಮಾಡಿದ್ವಿ, ಫಸ್ಟು ನಮ್ಮ ಮನೆಯವರ ಅಜ್ಜ ಬೇಲೂರಲ್ಲಿ ಬೇಕ್ರಿ ಮಾಡಿದರು, ಅವ್ರು ಹಾಸನದಲ್ಲಿ ಬೇಕ್ರಿ ಮಾಡಿದರು. ನೆಕ್ಸ್ಟ್ ನಮ್ಮ ಮಾವನವರು ಹಾಸನದಲ್ಲಿ ಬೇಕ್ರಿ ಮಾಡಿದರು. ಅವ್ರಿಗೆ ಅವರ ಹೆಸರಲ್ಲಿ ಬೇಕ್ರಿ ಮಾಡಬೇಕು ಅಂತ ಆಸೆ ಇತ್ತು. ಸೊ ನಾವೇನು ಯತ್ನೆ ಮಾಡಿದ್ವಿ, ಅಯ್ಯಂಗಾರ್ ಬೇಕ್ರಿ. ಓಕೆ, ಬರೀ ಅಯ್ಯಂಗಾರ್ ಸಾಕಾ? ಇಲ್ಲ, ಅದಕ್ಕೆ ಟ್ರೆಂಡಿಂಗು ಯುರೋಪಿಯನ್ ಇದೆ. ಅಯ್ಯಂಗಾರಿಗೆ ಟ್ರೆಂಡಿಂಗು ಓವನ್ ಫ್ರೆಶ್, ಆದ್ದರಿಂದ ಓವನ್ ಫ್ರೆಶ್ ಆ್ಯಡ್ ಮಾಡಿದ್ವಿ. ಸೊ ಅಯ್ಯಂಗಾರ್ ಓವನ್ ಫ್ರೆಶ್ ಬೇಕ್ರಿ ಫಾರ್ಮೇಷನ್ ಆಯಿತು. ಬರೀ ಬೇಕ್ರಿ ಸಾಕಾ? ಎಲ್ಲರೂ ಬೇಕ್ರಿ ಮಾಡಿದಾರಲ್ಲ, ಯಾವ ರೀತಿ ಇರಬೇಕು ನಮ್ಮ ಬೇಕ್ರಿ? ನಮ್ಮ ಬೇಕ್ರಿಲಿ ಪೂರ್ತಿ ಸಿಸ್ಟಮ್ಸ್ ಇದೆ, ಪೂರ್ತಿ ಸಾಫ್ಟ್ವೇರ್ ಅಡಾಪ್ಟ್ ಮಾಡಿದ್ದೀವಿ, ಪೂರ್ತಿ ಡೇಟಾ ಇದೆ. ಇವಾಗ ನಾನು ಇಲ್ಲಿ ಕೂತ್ಕೊಂಡು ಇವತ್ತಿನ ದಿನ ಎಷ್ಟು ಬ್ಲೂಬೆರಿ ಚೀಸ್ ಕೇಕ್ ಸೇಲ್ ಆಗಿದೆ, ಇದುವರೆಗೆ ನನ್ನ ಹತ್ರ ಡೇಟಾ ಇದೆ. ಲಾಸ್ಟ್ 3 ವರ್ಷದಲ್ಲಿ ಎಷ್ಟು ಸೇಲ್ ಆಗಿದೆ ಡೇಟಾ ಇದೆ. ಯಾವ ಹಬ್ಬದಲ್ಲಿ ಏನು ಪ್ರಾಡಕ್ಟ್ ಸೇಲ್ ಆಗಿದೆ ಡೇಟಾ ಇದೆ. ಯಾವ ಹಬ್ಬದಲ್ಲಿ ಏನು ಸೇಲ್ ಆಗಲ್ಲ ಡೇಟಾ ಇದೆ. ಪ್ರತಿಯೊಂದು ಸಿಸ್ಟಮ್ ಆಗಿ ನಡೆಯುತ್ತೆ. ಮಿನಿ ERPಯನ್ನು ಹಾಕಿದ್ದೀವಿ. ಸ್ಟೋರ್ಗೆ ಬರುವಂತಹ ಐಟಮ್ಗಳಿಂದ ಹಿಡಿದು ಸೇಲ್ ಆಗುವಂತಹ ಐಟಮ್ಗಳನ್ನು ಪ್ರತಿಯೊಂದು ಟೆಕ್ನಾಲಜಿನ ಅಡಾಪ್ಟ್ ಮಾಡಿ ನಮಗೆ ಸಿಸ್ಟಮ್ ಇದೆ.